ಬೊಂಬೆ ತರ ಅಂತೂ ಅಲ್ಲ, ಕೇವಲ ಒಂದು ಹಾಡಿಗೆ ಸೀಮಿತ ಅಲ್ಲ. ನಿನ್ನ ಹೆಸರೇನು ನೀನೊಂದು. ನಾನು ಚಿಕ್ಕ ವಯಸ್ಸಿಂದ ನಾನು ಸಿನಿಮಾಲಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಒಬ್ಬ ನಾಟಕಗಳು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಹಂಗೇವಿ ಸರ್, ಆದ್ರೆ ನೀವ್ ಹಂಗಿರಾಗ್ ಬಿಡ್ಬೇಕಲ್ಲ. ಏನೋ ನಾನು ಇಷ್ಟೊಂದೆಲ್ಲ ಪಡ್ಕೊಂಡ್ ಬಂದಿದ್ದೀನಿ, ನನಗೆ ಆಲ್ರೆಡಿ ಎಲ್ಲ ಗೊತ್ತು ಅನ್ನೋ ಹೆಡ್ ವೇಟ್ ಇದ್ದಿದ್ರೆ ನಾನು ಮ್ಯೂಸಿಕ್ ಬ್ಯಾಂಡ್ ಕಟ್ಬೇಕು ಅನ್ಕೊಂಡಿದೀನಿ. ಹೋಗಿ ನಮ್ ಮೂಗಿದೆ ಸಾಂಗ್ ಬ್ಯಾಕ್ ಟೈಮ್ ಬರುತ್ತೆ, ಟೈಮ್ ಬಂದಿದೆ. ಸರ್ ಒಂಥರ ಶಿಲ್ಪಿ ತರ ನನ್ನ ಆಕ್ಟಿಂಗ್ ನ ಅವರು ಕೆತ್ತಾ ಇದ್ರು. ನಾಳೆ ನಾವು ಹೋಗ್ತಾ ಇರೋದು ಸ್ಪರ್ಧೆಗಲ್ಲ, ಯುದ್ಧಕ್ಕೆ. ನಮ್ಮ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಗಿದ್ರು. ಹೌದು, ಅವರು ತೀರೋದ್ಮೇಲೆ ನಮ್ಗೆ ನನ್ ಚಿಕ್ಕ ವಯಸ್ಸಿಂದ ನಿಮ್ ಟಿವಿ ನೋಡ್ತಾ ಇದೀನಿ, ಅದಕ್ಕೆ ಇವರು ಹೌದಾ, ಯಾರಪ್ಪ ಫ್ಯಾನ್ ಬಂದ್ಬಿಟ್ಟಿಯಾನೆ ನೋಡ್ತಾ ಇರ್ಬೋದು. ಎಂತೆಂತ ತರ್ಲೆಗಳನ್ನ ನೋಡಿರೋ ತಲೆಮಾರು ಕಣೋ ನಮ್ದು. ನಿನ್ ತಲ್ವಾರಿಗೆ ಎದ್ರಿಕಂತೀನ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಗೌರಿ ಚಿತ್ರತಂಡ ಜೊತೆಗಿದೆ, ಹೀರೋ ಹೀರೋಯಿನ್ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಒಂದಷ್ಟು ತಲೆಹರಟೆ ಕ್ವಶನ್ಸ್ಗಳನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಏನಿದೆ, ಗೌರಿ ಅಂದ್ರೆ ಯಾರು? ಗೌರಿ ಅಂದ್ರೆ ಹುಡುಗಿ ಹೆಸರ ಅಥವಾ ಹೀರೋ ಹೆಸರ ನಂಗಂತೂ ಗೊತ್ತಿಲ್ಲ, ನಿಜವಾಗ್ಲೂ ಏನೂ ಗೊತ್ತಿಲ್ಲದಂಗೆ ಇಂಟರ್ವ್ಯೂ ಕೂತಿದ್ದೀನಿ. ಏನಿದೆ ಅಂತ ಕೇಳ್ತಾ ಹೋಗೋಣ. ನಮಸ್ತೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ಯೂಟಿಫುಲ್ ಹೀರೋ ಅಂಡ್ ಹೀರೋಯಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಿಲ್ಲ ನೋಡಿ ಅವರು, ನಾನು ಕಾಯ್ತಾ ಇದ್ದೆ. ಬ್ಯೂಟಿಫುಲ್ ಹಂಗ ಏನಂತ ಹೇಳ್ಬೇಕಾಗಿದೆ? ಮನ್ಸಿಂದ ಎಲ್ಲರೂ ಒಳ್ಳೆ ಇರುವಂತ. ಓಕೆ, ಹೇಗಿದ್ದಾರೆ ಇಬ್ರು? ನಾವು ಸೂಪರ್ ಆಗಿದೆ, ಇಬ್ರಿಗೂ ಟೈಮ್ ಬಂದಿದೆ ಅಲ್ವಾ? ಟೈಮ್ ಬಂದಿದೆ. ಓ ಹಂಗೆ. ಸೊ ನಿಮ್ಗೆ ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ, ನೀವು ಬಂದು ನಮ್ಮ ಇಂಟರ್ವ್ಯೂ ಮಾಡ್ತಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ನಮ್ ಸಿನಿಮಾ ಹಾಡೆಲ್ಲ ರಿಲೀಸ್ ಆಗ್ತಾ ಇದೆ, ರೆಸ್ಪಾನ್ಸ್ ನೋಡಿ ಖುಷಿ ಆಗ್ತಾ ಇದೆ. ಅಲ್ಲ, ನಾನು ಬರ್ತಾ ಅಂದ್ರೆ ಒಂದು ಸ್ವಲ್ಪ ದಿನದಿಂದ ಅದೇ ಕೇಳ್ತೇನೆ, ನಮಗೂ ಟೈಮ್ ಬರುತ್ತೆ. ಅದೊಂದು ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಕೊಡುವಂಥದ್ದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಈಗ ನಿಮ್ಗೂ ಒಂದು ಟೈಮ್ ಬಂದಿದೆ, ಹೇಗೆ ಅನಿಸುತ್ತೆ? ಇದೊಂದು ಟೈಮು ಇಬ್ರಿಗೂ ಡೆಬ್ಯೂ ಸಿನಿಮಾ, ಒಂದು ಹೊಸ ಎನರ್ಜಿ ಕೊಟ್ಟಿರುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಬೆಳ್ಳಿ ಪರದೆಯಲ್ಲಿ ಅವರ ಹೊಸದಾಗಿ ಪರಿಚಯ ಆಗ್ತಿರೋದು ಇರ್ಬೋದು, ಎಲ್ಲರೂ ಕೂಡ ನೋಡುವಂಥ ಒಂದು ಸಂದರ್ಭ ಇದು. ಹೇಗೆ ಅನಿಸುತ್ತೆ ಆ ಫೀಲ್? ಒಂದು ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಈ ಟೈಮ್ಗೋಸ್ಕರ ನಾನು ವರ್ಷಾನ್ಗಟ್ಲೆಯಿಂದ ಕಾಯ್ತಾ ಇದ್ದೆ, ಯಾವಾಗ ಬರುತ್ತೆ ನನ್ನ ಟೈಮು ಅಂತ. ಸೊ ಗೌರಿ ಸ್ಕ್ರಿಪ್ಟ್ ಬಂದ ತಕ್ಷಣ ನಂಗೆ ಟೈಮ್ ಬಂದಿದೆ ಅಂತ ಅರ್ಥ ಆಯ್ತು. ಅರ್ಥ ಆದ್ಮೇಲೆ ಅದು ನಡೆದಿದ್ದ ಪ್ರೊಸೆಸ್ಸು, ಅದಕ್ಕೆ ಮುಂಚೆ ನಡೆದಿದ್ದ ಪ್ರೊಸೆಸ್ಸು ಎಲ್ಲ ನೆನೆಸ್ಕೊಂಡ್ರೆ ಇವತ್ತು ಇಟ್ಸ್ ಟೋಟಲಿ ವರ್ತ್ ಇಟ್. ಬಿಕಾಸ್ ಎಲ್ರು ಇವಾಗ ಅಗೇನ್ ನನ್ನ ಟ್ರಾನ್ಸಿಷನ್ ಫ್ರಮ್ ಪುಟ್ಟಗೌರಿ ಟು ಗೌರಿ ಆಗಿದೆ ಇವಾಗ. ಗೌರಿಯಿಂದ ಸಿಂಕ್ ಆಗಿದೆ. ಸೊ ಇವಾಗ ಪುಟ್ಟಗೌರಿ ಬ್ರೇಕ್ ಆಗಿ ನೀವು ಗೌರಿ ಸಿನಿಮಾ ಅಲ್ವಾ ಅಂತಾರೆ. ಸೊ ಅದು ಕೇಳಕ್ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಡೆಬ್ಯೂ ಸೀರಿಯಲ್ ಅನ್ಸುತ್ತಲ್ಲ ನಿಮ್ಗದು? ಅಂದ್ರೆ ಸ್ಟಾರ್ಟ್ ಮಾಡಿ LKG. ಓಕೆ, ನಾನು LKG ಅಲ್ಲಿ ನನ್ನ ಮೊದಲನೇ ಸೀರಿಯಲ್ DD1 ಚಾನೆಲ್ ನಲ್ಲಿ ನಾನು ಮಾಡಿದ್ದು. ಅವಾಗ್ಲಿಂದ ಸೀನಿಯರ್, ಬಟ್ ನಾನ್ ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ನನಗೇನು ವಯಸ್ಸು ಹಂಗಂದ್ರೆ. ಸೊ ನಾನು ಆಗ್ಲಿಂದ ಮಾಡ್ಕೊಂತ ಹಲವಾರು ಸೀರಿಯಲ್ ಮಾಡಿದೀನಿ. ಬಟ್ ಪುಟ್ಟಗೌರಿ ಮೊದಲು ಬ್ರೇಕ್ ಕೊಟ್ಟಿದಂತ ಸೀರಿಯಲ್ ಒಂದು ಲೀಡ್ ನಿಮ್ಗದು, ಲೀಡ್ ಆಗಿ ಡೆಬ್ಯೂ ಮಾಡೋದಂಥದ್ದು. ಅದಕ್ಕಿಂತ ಮುಂಚೆನೂ 2 ಸೀರಿಯಲ್ ಲೀಡ್ ಆಗಿ ಮಾಡಿತ್ತು ಜೀ ಕನ್ನಡದಲ್ಲಿ. ನಮ್ಮಮ್ಮ ಶಾರದಣ್ಣ ಅರಸಿ ಅಂತ ಬಂದು, ಅರಸಿಲೆ ನಮ್ಮ ರಚಿತಾ ರಾಮ್ ಅವ್ರ ಕ್ಯಾರೆಕ್ಟರ್ ನಾನ್ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು. ಸೊ ಅದಾದ್ಮೇಲೆ ಪುಟ್ಟಗೌರಿನೇ ನಂಗೆ ಬಿಗ್ ಬ್ರೇಕ್. ಸೊ ಇವಾಗ ಗೌರಿಯಿಂದ ಬಿಗ್ಗೆಸ್ಟ್ ಬ್ರೇಕ್. ನಾನು ಅದೇ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅದೇ ಹೇಳಿದ್ದು, ನಾನು ಚಿಕ್ಕ ವಯಸ್ಸಿಂದ ನಿಮ್ ಟಿವಿ ನೋಡ್ತಾ ಇದೀನಿ, ಅದಕ್ಕೆ ಇವರು ಯಾರಪ್ಪ ಫ್ಯಾನ್ ಬಂದ್ಬಿಟ್ಟಿಯಾನೆ ನೋಡ್ತಾ ಇರ್ಬೋದು. ಹೌದಾ, ನೀವ್ ಯಾವಾಗ ನೋಡಿದ್ರ ಅವ್ರನ್ನ ಸೀರಿಯಲ್? ನಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ಸಿನಿಮಾ ಟಿವಿ ಎಲ್ಲ ನೋಡ್ತಾ ಇದ್ದೆ ಜಾಸ್ತಿ, ಸೀರಿಯಲ್ ಎಲ್ಲ ಮಿಸ್ ಮಾಡ್ತಿರ್ಲಿಲ್ಲ. ಸೊ ನಾವು ಅಲ್ಲೆಲ್ಲ ತುಮಕೂರ್ಗೆ ಹೋದಾಗ, ಹಿಗ್ಗೇನೆ ನಮ್ಮ ಊರ್ಗೆ ಹೋದಾಗ ಎಲ್ಲ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಾ ಇದ್ವಿ. ಸೊ ಅವಾಗಿಂದ ಸಾನಿಯಾ ಫೇಸ್ ಪರಿಚಯ ಇದೆ. ಓಕೆ, ನಿಮ್ಮ ಒಂದು ಈಗ ನಿಮ್ದು 3ನೇ ಜನರೇಷನ್, ಆಕ್ಚುಲಿ ಇದು 3rd ಜನರೇಷನ್. ಒಂದು ದೊಡ್ಡ ಏನಂತಾರ ಅದನ್ನ ಬಳಗನೆ ಇದೆ ನಿಮ್ಗೆ. ಸಿನಿಮಾ ಅಂದ್ರೆ ಒಂದು ಟಚ್ ಇದೆ, ತಾತನ ಇಂದ ಇರ್ಬೋದು, ಇವತ್ತು ತಂದೆಯವ್ರ ಜೊತೆ ಇರ್ಬೋದು. ಈಗ 3ನೇ ಜನರೇಷನ್, ನೀವು ಜವಾಬ್ದಾರಿ ಹೊತ್ತಿದ್ದೀರಾ, ಹೇಗೆ ಅನಿಸ್ತಿದೆ ಆ ಜವಾಬ್ದಾರಿ? ಅದೇ ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾತ ಅವ್ರು ಮಾಡಿರೋದು
ಬರ್ದಿರೋದು ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದೆ, ಅವ್ರ ಹಾಡುಗಳು ಕೇಳ್ತಾ ಇದ್ದೆ. ಕೆಂಪಾದು ಅಂದ್ರೆ ನನ್ನ ಫೇವ್ರೆಟ್ ಹಾಡು. ಆ ಥರ ಎಲ್ಲ ಅವ್ರು ಮಾಡಿರೋದೆಲ್ಲ ನೋಡ್ಕೊಂಡು ಬೆಳೆದಿರೋನು. ಪತ್ರಿಕೆಯಲ್ಲಿ ಅವರೆಲ್ಲ ಬರ್ದಿರೋದೆಲ್ಲ ನಮ್ಮ ಅತ್ತೆಯವ್ರು ನಂಗೆ ಓದ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ. ಆಮೇಲೆ ನಮ್ಮ ಅತ್ತೆಯವ್ರು ಕೂಡ ಸಿನಿಮಾಗಳು ಮಾಡಿದ್ದಾರೆ. ನಮ್ಮ ಗೌರಿ ಅತ್ತೆಯವರು ದೊಡ್ಡ ಪತ್ರಕರ್ತರಾಗಿದ್ರು. ಹೌದು. ಆಮೇಲೆ ನಮ್ಮ ಅಪ್ಪರ್ ಸಿನಿಮಾ ಅಂತೂ ನಾನು ಯಾವತ್ತೂ ಮಿಸ್ ಮಾಡಿಲ್ಲ. ಎಲ್ಲಾ ಸಿನಿಮಾ ಅದು ನನ್ ಚಿಕ್ಕ ವಯಸ್ಸಿಂದ ತೋರಿಸ್ತಾ ಇದ್ರು. ಆಮೇಲೆ ನನ್ಗೆ ಅದೊಂಥರ ಖುಷಿಯಾದ ಫೀಲಿಂಗು ನಮ್ಮಪ್ಪ ಸಿನಿಮಾಗೆ ಹೋಗಿ ನೋಡಕ್ಕೆ. ಸೊ ಈಗ ಅದು ಫಸ್ಟ್ ಟೈಮ್ ಅವ್ರ ಜೊತೆನೆ ಒಂದು ಸಿನಿಮಾ ಮಾಡ್ತಾ ಇರೋದಕ್ಕೆ, ಫಸ್ಟ್ ಸಿನಿಮಾ ಅವ್ರ ಜೊತೆನೆ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಆ ಜವಾಬ್ದಾರಿ ಇತ್ತು ಖಂಡಿತ, ಈ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು. ತುಂಬಾ ಕಷ್ಟಪಟ್ಟಿವಿ ಎಲ್ಲ, ನಾನ್ ಮಾತ್ರ ಅಲ್ಲ ಇಡೀ ತಂಡ ತುಂಬಾ ಕಷ್ಟಪಟ್ಟು ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ಎಲ್ರು ಬಂದು ಸಿನಿಮಾ ನೋಡಿ ಇಷ್ಟ ಆಗುವಂಥದ್ದು ಎಲ್ಲ ನಾವ್ ಇಟ್ಟಿದೀವಿ ನಿಮ್ಗೆ. ಯಾರು ಪ್ಲಾನ್ ಆಗಿತ್ತ ಆಕ್ಚುಲಿ ಇದು? ಅಂದ್ರೆ ಅಪ್ಪನ್ ಪ್ಲಾನ್ ಆಗಿತ್ತಾ ನೀವು ಡೆಬ್ಯೂ ಅಂದ್ರೆ ಸಿನಿಮಾಗ್ ಬರೋದು, ಅಥವಾ ನಿಮ್ದೇ ಪ್ರೀ ಪ್ಲಾನ್ ಇತ್ತಾ? ಇಲ್ಲ ನಾನು ಆದ್ರೆ ಹೀರೋ ಆಗ್ಬೇಕು ನಾನು ಚಿಕ್ಕ ವಯಸ್ಸಿಂದ ನಾನು ಸಿನಿಮಾಲಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಒಬ್ಬ ನಾಟಕಗಳು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆಕ್ಟಿಂಗು, ಡೈರೆಕ್ಷನ್ ಎಲ್ಲಾದ್ರಲ್ಲೂ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಅದೇ ನಾನು ನಾಟಕಗಳು ಮಾಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಥಿಯೇಟರ್ ಡಿಗ್ರಿ ಮಾಡಿದ್ದೀನಿ. ಆಮೇಲೆ ಹಂಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಆಮೇಲೆ ಅದೇ ಭಟ್ರ ಜೊತೆ ಹೆಂಗಿತ್ತು? ಭಟ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅವ್ರ ಹತ್ರ ತುಂಬಾ ಕಲಿಯೋದಿದೆ. ಒಳ್ಳೊಳ್ಳೆ ಭಾಷೆ ಕಲ್ತಿರ್ತೀರಾ? ಒಳ್ಳೊಳ್ಳೆ ಭಟ್ರ ಹೇಳ್ಕೊಂಡಿರ್ತೀರ. ಸೆಕೆಂಡ್ ಲ್ಯಾಂಗ್ವೇಜ್ ಅದು. ಸೆಟ್ಟಲ್ಲಿ ಎಲ್ಲ ಕೇಳ್ತೀವಿ. ಬಟ್ ಅವರು ಡೈರೆಕ್ಷನ್ ಮಾಡೋದು, ಅವ್ರು ಹೆಂಗೆ ಡೈಲಾಗ್ಸ್ ಬರೀತಾರೆ, ಅವ್ರು ಹೆಂಗೆ ಲಿರಿಕ್ಸ್ ಬರೀತಾರೆ, ಅದೆಲ್ಲ ನೋಡ್ಕೊಂಡು ತುಂಬಾ ಕಲ್ತಿದ್ದೀನಿ. ಹಾಗೆ ನಾನು ಅದು ಅಪ್ಪಂಗೆ ನಾನು ಇದೇ ತರ ಲಾಂಚ್ ಆಗ್ಬೇಕು ಆತರ ಏನು ಹೇಳಿರ್ಲಿಲ್ಲ. ನಾನು ಸುಮ್ಮನೆ ನಾನು ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ನಮ್ಮ ಅಪ್ಪ ತುಂಬಾ ಸಪೋರ್ಟ್ ಮಾಡಿದ್ರು, ನಮ್ಮಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು. ನನ್ಗೆ ಆಕ್ಟರ್ ಆಗ್ಬೇಕು ಅಂದಾಗ ಅವರೇ ಟ್ರೈನಿಂಗ್ ಹೋಗು ಚೆನ್ನಾಗಿರುತ್ತೆ ಅಂತ ಅವರೇ ಅಡ್ವೈಸ್ ಕೊಟ್ರು. ಅದಕ್ಕೆ ದಿನ ಅದು 2 ಗಂಟೆ ಜಿಮ್ ಇರ್ತಿತ್ತು, 2 ಗಂಟೆ ಜಿಮ್ನಾಸ್ಟಿಕ್ಸ್ ಇರ್ತಿತ್ತು, ಅದು ಫೈಟ್ ಟ್ರೈನಿಂಗು, ಆಮೇಲೆ 2 ಗಂಟೆ ಡಾನ್ಸು, ಆಮೇಲೆ 2 ಗಂಟೆ ನಾಟಕಗಳು, ಥಿಯೇಟರ್ ಟ್ರೈನಿಂಗ್ ಇರ್ತಿತ್ತು. ಆಮೇಲೆ ಅದ್ರ ಜೊತೆ ನಮ್ದು ಥಿಯೇಟರ್ ತಂಡ ಸೇರ್ಕೊಂಡು ನಾಟಕಗಳು ಮಾಡ್ತಾ ಇದ್ದೆ, ರಂಗಶಂಕರ. ಸೊ ಅಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ. ಯಾವುದಕ್ಕೂ ಇಲ್ಲ ಸೇಫ್ ಆಗಿ ಓದ್ಬಿಟ್ಟು ಒಂದು ಆತರ ಏನು ಹೇಳಿಲ್ಲ. ಆತರ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರು. ಈಗ ಕೂಡ ಅಪ್ಪ ಸಿನಿಮಾ ಮಾಡುವಾಗ ಎಲ್ಲಾ ಸ್ಟೆಪ್ಪಲ್ಲೂ ನಾನು ಅವ್ರ ಜೊತೆ ಹೇಗ್ ನಡೆಯುತ್ತೆ ಸಿನಿಮಾ ಎಲ್ಲ ಕಲ್ತ್ಕೊಂಡು ಒಂದೊಂದು ಐಡಿಯಾಸ್ ನಾನು ಕೊಡ್ತಾ ಇದ್ದೆ. ಅವರು ನೋಡಿ ಕೇಳಿ ತಗೊಳ್ತಾ ಇದ್ರು. ಸೊ ಆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸರ್. ಒಳ್ಳೆ ಒಂದು ದೊಡ್ಡ ಜರ್ನಿನೇ ಆಗಿದೆ. ಹಾ ಸರ್. ಎಷ್ಟು ವರ್ಷ ಸ್ಟ್ರಗಲ್ ಇದು ಗೌರಿ ಮಾಡಕ್ಕೆ? ಸ್ಟ್ರಗಲ್ ಸ್ಕ್ರಿಪ್ಟ್ ಏನ್ ಇಷ್ಟ ಆಯ್ತು ನಿಮ್ಗೆ? ಸ್ಟ್ರಗಲ್ಗೆ, ಈ ಒಂದು ಸ್ಟ್ರಗಲ್ಗೆ ಈ ಸ್ಕ್ರಿಪ್ಟ್ ಇಷ್ಟ ಆಗಕ್ಕೆ ಒಂದು ಧೈರ್ಯ ಬರ್ಬೇಕು. ಓಕೆ ನಾನು ಇದನ್ನ ಮಾಡ್ಬೇಕು ಅನ್ನಕ್ಕೆ ಒಂದು, ಈಗ ಎಷ್ಟು ವರ್ಷ ಕಷ್ಟ ಬಿದ್ದಿರ್ತೀವಿ, ಯಾವ್ದೋ ಒಂದು ಸುಮ್ಮನೆ ಒಪ್ಕೊಳೋದಲ್ಲ ಪಾತ್ರನಾಗಿರ್ಬೋದು. ಈಗ ನಮ್ಮ ತಂದೆನೇ ಮಾಡ್ಬೋದು, ಬಟ್ ಸ್ಕ್ರಿಪ್ಟ್ ಇಷ್ಟ ಆಗ್ಬೇಕಲ್ಲ. ಏನ್ ಸ್ಕ್ರಿಪ್ಟ್ ಅಲ್ಲಿ ಇಷ್ಟ ಆಯ್ತು ನಿಮ್ಗೆ? ಸ್ಕ್ರಿಪ್ಟ್ ಅಲ್ಲೇ ನಾನು ಫಸ್ಟ್ ಇಂದ ನಮ್ಮ ಅಪ್ಪ ಅವ್ರ ಜೊತೆ ಕೂತ್ಕೊಂಡೆಲ್ಲ ಕೇಳ್ಕೊಂತ ಇದ್ದೆ. ಆಮೇಲೆ ನಮ್ಮ ಅಪ್ಪ ಅವರು ಹೇಳ್ತಾ ಇದ್ರು ಇದು ಕ್ಯಾರೆಕ್ಟರ್ ಹಿಂಗಿರ್ಬೇಕು, ಎಲ್ಲ ಡೀಟೇಲ್ಸ್ ಅಲ್ಲೂ ತುಂಬಾ ಫೋಕಸ್ ಇರ್ತಿದ್ರು. ಅಂದ್ರೆ ಅವ್ರಿಗೆ ಹೇರ್ ಸ್ಟೈಲ್ ಆಗ್ಲಿ, ಇಲ್ಲ ಕಾಸ್ಟ್ಯೂಮ್ ಹೆಂಗೆ ಚೇಂಜ್ ಆಗ್ತಾ ಬರ್ಬೇಕು, ಆತರ ಎಲ್ಲ ಅವ್ರು ತುಂಬಾ ಡೀಟೇಲ್ ನೋಡ್ಕೊಂಡು ಮಾಡಕ್ ಕಲಿತಾ ಇದ್ದೆ ಅವ್ರ ಜೊತೆ. ಸೊ ಫಸ್ಟ್ ಇಂದಾನು ಅವ್ರ ಜೊತೆನೆ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಲಿ, ಅವರೆಲ್ಲ ಸ್ಕ್ರಿಪ್ಟ್ ಬರ್ದಾಗ ನೀನ್ ಮಾಡ್ಬೇಕು, ಈ ತರ ಆಗ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಈ ತರ ಮೋಲ್ಡ್ ಆಗಿ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ, ಆಮೇಲೆ ಕಣ್ಣಲ್ಲಿ ಹೇಗೆ ಆಕ್ಟಿಂಗ್ ಮಾಡೋದು ಅದೆಲ್ಲ ಟೆಕ್ನಿಕಲ್. ನನಗೆ ಅಷ್ಟು ಸಿನಿಮಾ ಬಗ್ಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಪಾತ್ರ ಮಾಡುವಾಗ ಅಷ್ಟು ಟೆಕ್ನಿಕಲ್ ಎಲ್ಲ ಅವರು ಅಡ್ವೈಸ್ ಕೊಟ್ಟು ತರ ಫುಲ್ ಪ್ರಾಸೆಸ್ ಇತ್ತು ಸರ್. ಎಸ್, ಹೇಳಿ ಸಾನಿಯಾ ಅವರೇ, ಹೇಗೆ ನೀವು ಗೌರಿ ತಂಡಕ್ಕೆ ಸೇರ್ಕೊಂಡ್ರ? ಅಂದ್ರೆ ಯಾರದು ಸೆಲೆಕ್ಷನ್? ಒಂದು ಆಕ್ಚುಲಿ ನನಗೊಂದು ಕ್ವಶನ್ ಕೇಳಿದೆ. ಒಂದು ಬಾಲಿವುಡ್ ಇವ್ರ ಜೊತೆ ಒಂದು ಫೋಟೋ ಶೂಟ್ ಆಗಿತ್ತು. ಅದಾದ್ಮೇಲೆ ಬರ್ತಾರೆ ನಿಮ್ಮ ಅಮ್ಮನ ಹತ್ರ ತುಂಬಾ ಡಿಮ್ಯಾಂಡ್ ಇತ್ತಂತೆ, ಹೀರೋಯಿನ್ಗೆ ತುಂಬಾ ಆಪರ್ಚುನಿಟಿ ಬಂದಿತ್ತು ಅಂತ ಕೇಳ್ಪಟ್ಟೆ. ಅದಾದ್ಮೇಲೆ ನೀವು ಇದು ಹಿಂಗೆ ಸೆಲೆಕ್ಷನ್? ಅವರು ಬಾಲಿವುಡ್ ಅವ್ರಿಗೆ ತುಂಬಾ ಜನನ್ನ ಸೆಲೆಕ್ಟ್ ಮಾಡಿ ಕಳ್ಸಿದ್ದಾರೆ ಸರ್. ಅಂದ್ರೆ ಸರ್ ನನ್ಗೆ ಇವತ್ತಿಗೂ ಗೊತ್ತಿಲ್ಲ ಸರ್ ಹೆಂಗೆ ನೀವು ಹೋಗ್ ನಮ್ ಮೂವಿದೆ ಸಾಂಗ್ ಟೈಮ್ ಬರುತ್ತೆ, ಟೈಮ್ ಬಂದಿದೆ ಹಂಗೆ ನನ್ಗೂ ಸರ್ ತಂದ್ಕೊಟ್ಟಂತ ಟೈಮ್ ನನಗಿದು. ನನ್ಗೆ ಗೊತ್ತೇ ಇಲ್ಲ ಹೆಂಗ್ ಸೆಲೆಕ್ಟ್ ಮಾಡಿದ್ರು, ಯಾಕೆ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಹಿ ವಾಸ್ ಶ್ಯೂರ್ ನಾನ್ ಮಾಡ್ಬೇಕು ಅಂತ. ಇದಕ್ಕಿಂತ ಮುಂಚೆ ಹಲವಾರು ಪ್ರತಿಭೆಗಳನ್ನ ನೋಡಿದ್ರು, ಬಟ್ ನನ್ನಲ್ಲಿ
ಈ ಪಾತ್ರಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗ್ತೀನಿ ಅನ್ನೋದು ಸರ್ಗೆ ಹೇಗ್ ಹೊಳಿತು ಅನ್ನೋದು ನನಗೂ ಇನ್ನೂ ಕ್ವಶನ್ ಮಾರ್ಕ್ ಇತ್ತು. ಹೀರೋ ಸೆಲೆಕ್ಟ್ ಮಾಡಿರ್ಬೋದು ಮೇ ಬಿ ನಿಮ್ ಸೀರಿಯಲ್ ನೋಡಿ. ಹೌದಾ? ಇಲ್ಲ, ಅದು ಕಾಸ್ಟಿಂಗ್ ಅಲ್ಲಿ ನನ್ಗೆ ಅದು ಇನ್ವಾಲ್ವ್ ಆಗಿರ್ಲಿಲ್ಲ. ಅಂದ್ರೆ ನಾನೇನು ಹೇಳಿದ್ರೆ ಸೊ ಹಂಗೆ ತುಂಬಾ ಶೈ ನೇಚರ್ ಅನ್ಸುತ್ತೆ ಹೀರೋ. ವೆರಿ ಇಂಟ್ರೋವರ್ಟೆಡ್, Really? ಟೈಮ್ ತಗೋತಾರೆ. ಮತ್ತೆ ಹೀರೋಯಿನ್ ಬೇರೆ ಹುಡುಗಿರ ಜೊತೆ ಆರಾಮಾಗಿ ಡ್ಯಾನ್ಸ್ ಮಾಡ್ತಾರೆ. ಯಾರು ಡ್ಯಾನ್ಸ್ ಮಾಡಿರೋದು ಅದು ಕೊರಿಯೋಗ್ರಫಿ ಎಲ್ಲ ಓಕೆ ಆತರ. ಅದೇ ಇಂಟ್ರೋವರ್ಟೆಡ್ ನಾನು ಆಕ್ಚುಲಿ. ಓಕೆ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಹೆಂಗೆ ಮಾತಾಡ್ತೀನಿ, ಹಂಗೆಲ್ಲ ಫ್ರೀ ಆಗಿರ್ತೀನಿ. ಓಕೆ ಬಟ್ ಹಂಗೇನಿಲ್ಲ, ಎಲ್ಲಾರ ಜೊತೆ ಸಿನಿಮಾ ಅಂದಾಗ ಏನ್ ಅನ್ಸ್ತು ನಿಮ್ಗೆ? ಇವ್ರ ಜೊತೆ ಹೀರೋ ಆಕ್ಟ್ ಮಾಡ್ತಾ ಇದ್ದ ಸಿಕ್ಕಿದ್ದು ಕೊಲಾಬ್ರೇಷನ್ ಸಗದಾಗಿತ್ತು. ಇವ್ರ ಎಲ್ಲದಕ್ಕೂ ತುಂಬಾ ಸಪೋರ್ಟಿವ್. ಆಮೇಲೆ ಇವ್ರಿಂದಾನು ತುಂಬಾ ಕಲಿಯೋದಿತ್ತು ನನ್ಗೆ. ಎಷ್ಟೊಂದ್ ಸಿನಿಮಾ ಮಾಡಿ ಚಿಕ್ಕ ವಯಸ್ಸಿಂದ ಸೀನಿಯರ್ ಆರ್ಟಿಸ್ಟ್ ನೋಡ್ಕೊಂಡು ನನಗೆ ಕಲಿಯೋದಿತ್ತು ಜಾಸ್ತಿ ಹೆಚ್ಚಾಗಿ. ಯಾಕಂದ್ರೆ ಅವರು ವೆಲ್ ಪ್ರಿಪೇರ್ಡ್ ಆಗಿದ್ರು, ಪ್ಯಾಕೇಜ್ಡ್ ಆಗಿದ್ರು. ನಾನು ನನ್ನ ತಯಾರಿ ನಡೀತಾನೆ ಇತ್ತು ಅಟ್ ದ ಸೇಮ್ ಟೈಮ್. ಬಟ್ ಸೀರಿಯಲ್ಗೂ ಸಿನಿಮಾಗೂ ಆಕ್ಟಿಂಗ್ ಅಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ದೊಡ್ಡ ಬ್ರೇಕ್ ಅಲ್ಲ ನಿಮ್ಗೆ? ಹೇಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್? ಅಂದ್ರೆ ನನ್ನ ಆಕ್ಟಿಂಗ್ ನಾನು ತುಂಬಾ ಒಂಥರ ಏನಂತಾರೆ, ಸರ್ ಒಂಥರ ಶಿಲ್ಪಿ ತರ ನನ್ನ ಆಕ್ಟಿಂಗ್ ನ ಅವ್ರು ಕೆತ್ತಾ ಇದ್ರು, ನನ್ನ ಆಕ್ಟಿಂಗ್ ತೆಗಿಸ್ತಾ ಇದ್ರು ಸರ್. ಅಂಡ್ ಅಟ್ ದ ಸೇಮ್ ಟೈಮ್ ಸಮರ್ ಕೂಡ ಅಷ್ಟೇ ಸಪೋರ್ಟ್ ಮಾಡೋರು ನನ್ಗೆ. ಏನೋ ನಾವಿಬ್ರು ವರ್ಕ್ಶಾಪ್ ಕೂಡ ಮಾಡಿದ್ವಿ ಮೂವಿ ಸ್ಟಾರ್ಟ್ ಆಗಕ್ ಮುಂಚೆ. 1 ವಾರ ವರ್ಕ್ಶಾಪ್ ಮಾಡಿ ನೀನಾಸಮ್ ಅಲ್ಲಿ ಕಲ್ತ್ ಬಂದವ್ರ ಜೊತೆ ನಾವು ವರ್ಕ್ಶಾಪ್ ಮಾಡಿದಾಗ ಗೊತ್ತಾಯ್ತು, ನಾವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡ್ವಿ. ಅಂಡ್ ಅವ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನೇಚರು ಅಂಡ್ ವೆರಿ ಡೌನ್ ಟು ಅರ್ತ್ ಇರೋದ್ರಿಂದ ಕೆಲಸ ಸುಲಭ ಆಗುತ್ತೆ. ಏನೋ ನಾನ್ ಇಷ್ಟೊಂದೆಲ್ಲ ಪಡ್ಕೊಂಡ್ ಬಂದಿದ್ದೀನಿ, ನನಗೆ ಆಲ್ರೆಡಿ ಎಲ್ಲ ಗೊತ್ತು ಅನ್ನೋ ಹೆಡ್ ವೇಟ್ ಇದ್ದಿದ್ರೆ ಅವಾಗ ನೀಟಾಗಿ ಆಗ್ತಾ ಇರಲಿಲ್ಲ ಕೆಲಸ. ಸೊ ಹಿ ಇಸ್ ವೆರಿ ಹಂಬಲ್. ಹಾಗಾಗಿ ಕೆಲಸ ತುಂಬಾ ಸುಲಭವಾಗಿ ನಡೀತು ಅಂತ ಅನ್ಸುತ್ತೆ. ಅಂಡ್ ನಿಮ್ಗೂ ಕೂಡ ಆಬ್ವಿಯಸ್ಲಿ ಅಮ್ಮ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಎಲ್ಲರೂ ಕೂಡ ಒಂದು ಅದೇ ಡಿಪಾರ್ಟ್ಮೆಂಟ್ ಇಲ್ಲಿ ಇರೋ. ಈಸಿ ಅನ್ಸುತ್ತಲ್ಲ ಇದೆಲ್ಲ ಮಾಡೋದು? ಈಸಿ ಅನ್ಸ್ತಾ ಅಥವಾ ಟಫ್ ಆಯ್ತಾ? ಇಲ್ಲ ಅಂದ್ರೆ ನನಗೆ ನಾನು ನನ್ನ ಚಿಕ್ಕಮ್ಮ ರೂಪಾ ಇರೋರು ನೀರ ಆರ್ಯ ಅಂತ ಒಂದು ಹಿಂದಿ ಮೂವಿ ಮಾಡ್ತಾ ಇದಾರೆ. ಅದಕ್ಕೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಸೂಪರ್. ಸೊ ಅಂದ್ರೆ ಬಿಕಾಸ್ ನನಗೆ ನಿರ್ದೇಶನದಲ್ಲಿ ಆಸಕ್ತಿ. ಮುಂದೆ ಒಂದು ಚಾನ್ಸ್ ಕೊಡಿ ಖಂಡಿತ. ಕ್ಯಾಮ್ರಾ ಮುಂದೆ ಹೇಳಿದೀರಾ, ಆಮೇಲೆ ನೀವ್ ನನಗೆ ಮಾತಾಡಕ್ ಚಾನ್ಸ್ ಕೊಟ್ಟಿದ್ದೀರಾ ಅಂದ್ಮೇಲೆ ನಿಮ್ಗೆ ತೆರೆ ಮೇಲೆ ಮಾತಾಡಕ್ ನಾನ್ ಚಾನ್ಸ್. ಥ್ಯಾಂಕ್ ಯು ಸೊ ಮಚ್. ನೋಡೋ ಇಲ್ಲೇ ಚಾನ್ಸ್ ತಗೊಂಡೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಂಡಾಗ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆಕ್ಟಿಂಗ್ ಸುಲಭ, ನಿರ್ದೇಶನ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಸಿಕ್ಕಾಪಟ್ಟೆ ಕಷ್ಟ. ತೆರೆ ಹಿಂದೆ ಇರೋದೇ ಕಷ್ಟ, ತೆರೆ ಮುಂದೆ ಕಂಪ್ಯಾರಿಟಿವ್ಲಿ ಇಸ್ ವೆರಿ ಈಸಿ. ಸೊ ಇವಾಗ ಗೊತ್ತಾಗ್ತಿದೆ. ಬಟ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಆಕ್ಟಿಂಗ್ ಕಷ್ಟ ಅಂತ ಹೇಳಕ್ ಆಗಲ್ಲ. ಅದು ಯಾವಾಗ್ಲೂ ಅದು ಇನ್ನೊಂದು ಪಾತ್ರಕ್ಕೆ ಇನ್ನೊಬ್ರು ಕಲ್ಪನೆ ಮಾಡ್ಕೊಂಡಿರೋ ಪಾತ್ರಕ್ಕೆ ನಾವ್ ಜೀವ ತುಂಬಿಸೋದಲ್ವಾ. ಸೊ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ಅಷ್ಟೇ ಇಷ್ಟಪಟ್ಟು ಮಾಡ್ತೀವಿ ಎಲ್ರು ಅಷ್ಟೇ. ಓಕೆ, ಆಕ್ಚುಲಿ ಗೌರಿ ಅಂದ್ರೆ ಏನು? ಗೌರಿ ಟೈಟಲ್. ನನ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ಅದೇ ನಮ್ಮ ಅತ್ತೆಯವರು ದೊಡ್ಡ ಪತ್ರಕರ್ತರು. ಅವರು ನಮ್ಮ ಫ್ಯಾಮಿಲಿ ತುಂಬಾ ಕ್ಲೋಸ್ ಆಗಿದ್ರು. ಹೌದು. ಅವರು ತೀರೋದ್ಮೇಲೆ ನಮ್ಗೆ ಇದು ಈ ಸಿನಿಮಾನ ಅವ್ರಿಗೆ ರಿಮೆಂಬರ್ ಮಾಡೋ ಟ್ರಿಬ್ಯೂಟ್ ಆಗಿ ಒಂದು ಹೆಸರಿಟ್ಟಿರೋದು. ಆದ್ರೆ ಇದು ಸಿನಿಮಾದಲ್ಲಿ ನೀವು ನೋಡಿದ್ರೆ ಕಥೆನೇ ಬೇರೆ. ಅಂದ್ರೆ ಸುಮ್ಮನೆ ಹೆಸರಿಟ್ಟಿದೀವಿ ಅವರು ಇದಕ್ಕೆ. ಬಟ್ ಅಂದ್ರೆ ನಮಗೆಲ್ಲ ತುಂಬಾ ಕ್ಲೋಸ್ ಆಗಿದ್ರು. ನಮ್ಮ ಫ್ಯಾಮಿಲಿ ನಮ್ಗೆ 2ನೇ ತಾಯಿ ತರ. ಅವರೇ ನಮ್ಗೆ ತುಂಬಾ ಜೀವನ ಬಗ್ಗೆ ತೋರಿಸ್ತಾ ಇದ್ದಿದ್ದು, ನಮ್ಮ ತಾತರ ಬಗ್ಗೆ ಎಲ್ಲ ಕತೆ ಓದಿಸ್ತಾ ಇದ್ದಿದ್ದು, ನಾಟಕಗಳು ಅವ್ರ ಜೊತೆ ಹೋಗಿ ನೋಡ್ತಾ ಇದ್ದೆ. ಸೊ ಆ ತರ ತುಂಬಾ ಬಾಂಡಿಂಗ್ ಇತ್ತು ನಮ್ಮಿಬ್ರಲ್ಲಿ. ಅಂದ್ರೆ ಆ ಹೆಸರಿಟ್ಟಿರೋದು ನಮ್ಮ ಪ್ರೀತಿಯಿಂದ ನಮ್ಮ ಅತ್ತೆ ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ಹೆಸರಿಟ್ಟಿರೋದು. ಇಲ್ಲಾಂದ್ರೆ ಸಿನಿಮಾ ಕತೆ ಅವ್ರ ಕತೆ ಅಲ್ಲ. ಸೊ ನೀವು ನೋಡಿದಾಗ ಹೆಂಗಿದೆ ಅಂತ ನೀವು ಮೇ ಬಿ ನಾನು ಈ ಕ್ವಶನ್ ಕೇಳಬೇಕು ನಿಮ್ಗೆ. ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಒಂದು ಕರ್ನಾಟಕದಾದ್ಯಂತ ಇರ್ಬೋದು, ದೇಶದಾದ್ಯಂತ ಅದೊಂದು ದೊಡ್ಡ ಸುದ್ದಿ ಆದಂಥ ವಿಚಾರ. ಮೇ ಬಿ ಆ ಥರ ನಾವು ಕೂಡ ನೋಡಿಲ್ಲ, ಅಂದರೆ ನಮ್ಮ ಜನ್ರೇಷನಲ್ಲಿ ಅದು ನೋಡೇ ಇಲ್ಲ ಅಂತ ಇನ್ಸಿಡೆಂಟ್. ಆ ಟೈಮಲ್ಲಿ ನಿಮ್ಗೆ ಕ್ಲೋಸ್ ಇರ್ತಾರೆ ಅತ್ತೆ, ಆ ಟೈಮಲ್ಲಿ ಅದಾದಾಗ ನಿಮಗೆ ಆ ಸಿಚುವೇಶನ್ ಏನು ಅನ್ನಿಸ್ತು? ಯಾವ ಥರ ಅನಿಸಿತ್ತು ಅದು? ಆ ಸಿಚುವೇಶನ್ ಅಲ್ಲಿ ನಮ್ಗೆ ಅಂದ್ರೆ ನಾನು ಅವಾಗ ಇನ್ನ ಚಿಕ್ಕವನು ಅಂತ ಹೇಳ್ಬೋದು. ಯಾಕಂದ್ರೆ ನನ್ಗೆ ಏನ್ ಆಗ್ತಿತ್ತು ಅದೆಲ್ಲ ನನ್ಗೇನು ತಿಳಿತಾನೆ ಇರ್ಲಿಲ್ಲ. ಅಂದ್ರೆ ಯಾಕೆ ಹಿಂಗ್ ಆಗ್ತಾ ಇದೆ, ಏನಾಗಿತ್ತು, ಏನು ಬ್ಯಾಕ್ ಗ್ರೌಂಡ್ ಏನಿತ್ತು, ಅವಾಗೆಲ್ಲ ನನ್ಗೇನು ಗೊತ್ತೇ ಇರ್ಲಿಲ್ಲ. ಬಟ್ ಅವ್ರು ಕಳ್ಕೊಂಡಾಗ ನಮ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾರ್ಗು
ಆ ನೋವು ಎಲ್ಲ ತುಂಬ ಇತ್ತು. ನಮ್ಮ ಅತ್ತೆಯವರಾಗಲಿ, ನಮ್ಮ ಅಜ್ಜಿ, ನನ್ನ ತಂಗಿ ಎಲ್ಲರೂ ಸೇರಿದ್ವಿ, ಜೊತೆಗಿದ್ವಿ. ಅವಾಗಲೇ ಒಂಥರ ಹಂಗೆ ಸಮಯ ಕಳೀತು. ಇನ್ನ ನಾನು ಮನೇಲಿ ಕೂತ್ರೆ ಅವ್ರಿಗೆ ನಾನು ಬರ್ಡೇಗೆಲ್ಲ ಬರ್ದಿದ್ದೆ. ಒಂದೊಂದು ಯಾವ ದಿನ ವರ್ಷಗಟ್ಟಲೆ ಅವ್ರ ಬರ್ಡೇ ದಿನ ಎಲ್ಲ ಒಂದು ಲೆಟರ್ ಬರ್ದು ಕಳಿಸ್ತಾ ಇದ್ದೆ. ಅವ್ರ ಜೊತೆಗೆ ತುಂಬ ಕಾರ್ಡ್ಸು ಅದು ಎಲ್ಲ ಬರೀತಾ ಇದ್ದೆ. ಅಂದರೆ ಅವ್ರಿಗೆ ನಾನು ಬರೆದ್ರೆ ಇಷ್ಟ ಆಗ್ತಿತ್ತು. ಸೊ ಆ ಥರ ಅದೆಲ್ಲ ನೋಡ್ತಾ ಇದ್ರೆ ಇವಾಗ ತುಂಬ ಖುಷಿ ಆಗುತ್ತೆ. ಅದೇ ಮಿಸ್ ಮಾಡ್ತೀವಿ, ತುಂಬ ಮಿಸ್ ಮಾಡ್ಕೊತಾ ತುಂಬ ಮಿಸ್ ಮಾಡ್ತೀವಿ. ಎಸ್ ಗೌರಿ, ನಿಮ್ಮ ಪ್ರಕಾರ ಗೌರಿ ಯಾವ ಥರ ಒಂದು ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿ ಈ ಸಿನಿಮಾ ಒಪ್ಕೊಂಡಿದ್ದು? ಏನು ಒಂದು ಡಿಫ್ರೆಂಟ್ ಏನಾದ್ರು? ಯಾಕಂದ್ರೆ ಇಷ್ಟು ದಿನ ಕಾಯ್ದೆ ಮಾಡಿದ್ರು. ಡಿಫ್ರೆಂಟ್ ಆಗೇ ಇದೆ. ಯಾಕಂದ್ರೆ ಬೊಂಬೆ ತರ ಅಂತೂ ಅಲ್ಲ, ಕೇವಲ ಒಂದು ಹಾಡಿಗೆ ಸೀಮಿತ ಅಲ್ಲ, ಕಥೆನ ಮುಂದಕ್ಕೆ ತಗೊಂಡು ಹೋಗ್ತಾಳೆ ಸಮಂತ ಕ್ಯಾರೆಕ್ಟರ್. ಸಮಂತ ಐ ಲವ್ ಯು ಸಮಂತ ಅಂತ ಹಾಡು ರಿಲೀಸ್ ಆಗಿದೆ, ಪ್ಲೀಸ್ ಎಲ್ರು ಹೋಗಿ ನೋಡಿ. ಅಂಡ್ ಅದೊಂದ್ ಸಾಂಗ್ ನೋಡಿ ಅಂತ ಇದ್ದಾರೆ. ಬಿಕಾಸ್ ಟೈಮ್ ಮತ್ತೆ ಎಲ್ರಿಗೂ ಗೊತ್ತು ಆಲ್ರೆಡಿ. ಸೊ ಸಮಂತ ಮುಂದಕ್ಕೆ ತಗೊಂಡು ಹೋಗ್ತಾಳೆ. ಅಂಡ್ ಲವ್ ಯು ಸಮಂತ ಹಾಡು ಒಂದ್ ರೀತಿ ಉಪಮೆ ಇದ್ದಂಗೆ ಅವಳ ಕ್ಯಾರೆಕ್ಟರ್ ಬಗ್ಗೆ. ಸರ್ ಕವಿರಾಜ್ ಸರ್ ಬರ್ದಿದ್ದಾರೆ, ಜೆಸ್ಸಿ ಗಿಫ್ಟ್ ಸರ್ ಕಂಪೋಸ್ ಮಾಡಿದ್ದಾರೆ, ಅಂಡ್ ಜಾವೇದ್ ಅಲಿ ಅವ್ರು ಹಾಡಿದ್ದಾರೆ. ಸೊ ಪರ್ಫೆಕ್ಟ್ ಅಲೈನ್ಮೆಂಟ್. ಅವಳು ಯಾವ ತರ ಇದ್ದಾಳೆ ಅನ್ನೋದಕ್ಕೆ ಆ ವರ್ಣನೆ ಇದೆಯಲ್ಲ, ಅದೊಂದು ನಿಮ್ಗೆ ಆಲ್ರೆಡಿ ಕ್ಯಾರೆಕ್ಟರ್ ಇನ್ಸೈಟ್ ಕೊಟ್ಬಿಡುತ್ತೆ ಅದು ಹಾಡು. ಎಸ್, ಫೈನಲಿ ಗೌರಿ ರಿಲೀಸ್ ಆಗ್ತಿದೆ. ನಿಮ್ದು ಸಾಂಗ್ ಕೂಡ ಟೈಮ್ ಬಂದಿದೆ, ಸಾಂಗು ಟೈಮ್ ಬಂದಿದೆ, ಸಿನಿಮಾ ರಿಲೀಸಿಗೆ ಟೈಮ್ ಬಂದಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ? ಗೌರಿ ಋತಿಕ್ ರೋಷನ್ ಅಂತ ಬೇರೆ ಟೈಟ್ಲ್ ಕೊಡ್ತಾ ಇದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ ಅದೆಲ್ಲ ಏನಿಲ್ಲ. ಅದೇ ಅವ್ರು ಋತಿಕ್ ರೋಷನ್ ಅವ್ರು ಏನ್ ಗ್ರೀಕ್ ಗಾಡ್ ಆಫ್ ಬಾಲಿವುಡ್ ಅಂತ ಎಲ್ಲ ಹೆಸರು ಮಾಡಿ 2% ಅಲ್ಲ ಸರ್. ಬಟ್ ನಮ್ಗ ಇಡೀ ತಂಡ ತುಂಬಾ ಕಷ್ಟಪಟ್ಟು ಗೌರಿ ಸಿನಿಮಾ ಮಾಡಿದೀವಿ. ದಯವಿಟ್ಟು ಬಂದು ನೋಡಿ, ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗುವಂಥ ಸಿನಿಮಾ ಎಲ್ಲ ಇದೆ, ಒಳ್ಳೆ ಆ್ಯಕ್ಷನ್ ಇದೆ, ಒಳ್ಳೆ ಹಾಡುಗಳಿದ್ದಾವೆ, ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಅವ್ರು ಮಾಡಿದ್ದಾರೆ. ನಿಮ್ಗೆ ಖಂಡಿತ ಇಷ್ಟವಾಗೋ ಸಿನಿಮಾ. ಎಲ್ಲರೂ ಬನ್ನಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಬನ್ನಿ, ನೋಡಿ. ಥ್ಯಾಂಕ್ ಯು. ಎಸ್, ಕನ್ನಡ ಸಿನಿಮಾನ ಕನ್ನಡಿಗರೇ ಬೆಳೆಸ್ಬೇಕು. ಸೊ ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ, ಅಥವಾ ಕನ್ನಡಿಗರೇ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಪ್ರೇಮಿಗಳು ಬಂದು ಸಿನಿಮಾನ ನೋಡಿ ಬೆಳೆಸ್ಬೇಕು. ನಮ್ಮಂಥ ಹೊಸಬ್ರಿಗೆ ನಿಮ್ಮ ಪ್ರೋತ್ಸಾಹ ನೀಡಲೇಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಪೈರಸಿಗೆ ಇಲ್ಲ ಅಂತ ಹೇಳಿ ಟಿಕೆಟ್ ತಗೊಂಡು ನಿಮ್ಮ ಸಮಯನ ಮುಡಿಪಿಟ್ಟು ನಮಗೋಸ್ಕರ ಬಂದು ನೋಡಿ. ಸಿನಿಮಾ ನಿಮಗೆ ಏನೇನು ಭಾವನೆಗಳು ಬೇಕು ಎಲ್ಲ ನೀಡುತ್ತೆ, ಎಂಟರ್ಟೈನ್ಮೆಂಟ್ ನೀಡುತ್ತೆ, ಒಂದು ಎಸ್ಕೇಪ್ ಕೂಡ ನೀಡುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಒಂದು ರಿಯಾಲಿಟಿ ಟಚ್ ಕೂಡ ಇರುತ್ತೆ. ನೀವು ಬಂದು ನೋಡಿ, ಹರಿಸಿ ಹಾರೈಸಿ. ಎಸ್, ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್.